ಮಿಥುನ್ ತೋರಿಸಿದ್ದೀನಿ. ರೈಟ್ ಶುರು ಮಾಡಿದ್ದೀವಿ. ಮಿಥುನ ಬಂದ. ಇಲ್ಲಿ ಲೆಫ್ಟಾ? ಸ್ಟ್ರೈಟ್ ನಡಿಯೋ. ಇಲ್ಲ ಸ್ಟ್ರೈಟ್ ನಡಿಯೋ. ಎಲ್ಲ ಕಿತ್ತೋಗಿರೋ ರೋಡ್ಗಳೇ. ಒಬ್ಬ ಒಂಚೂರು ರಿವರ್ಸ್ ತಗೋಪ, ಈಗ ಪಕ್ಕದಲ್ಲಿ ಹೋಗುವ. ಎಲ್ಲ ಕಿತ್ತೋಗಿರೋ ರೋಡೇ, ಏನೂ ಮಾಡೋಕ್ಕಾಗಲ್ಲ. ಮೈಸೂರು ಎಲ್ಲ ಕಿತ್ತಾಕ್ಬಿಟ್ಟವ್ರೆ. ಇರೋದೇ ಹಂಗೆ, ಕಾಂಟ್ ಡು ಎನಿಥಿಂಗ್. ಈಗ ಹೋಗೋದಾ? ಫಸ್ಟ್ ಹೋಗ್ಬಿಟ್ಟು ಗಾಂಡು ಅಂತ ಕೇಳಿಸ್ತದ ಅಂತ. ಇಲ್ಲ ಇಲ್ಲ, ಏನು ಮಾಡೋಕ್ಕಾಯ್ತು ಹೇಳು. ರೋಡು ಮೈಸೂರಲ್ಲಿ ಮೈಸೂರು ಯಾವ ಲೆವೆಲ್ ಡಸ್ಟ್ ಆಗ್ಬಿಟ್ಟೈತೆ ಅಂದರೆ ಯಪ್ಪ. ಮತ್ತೆ ಲೆಫ್ಟ್ ಅಲ್ಲಿ ಡಯಾಗ್ನೋಸ್ಟಿಕ್ ಏಜೆನ್ಸಿ ಅಂತ ಬೇಡ ಬೇಡ, ರೋಡ್ ಸರಿ ಇಲ್ಲ ಕಣ. ಹಿಂಗೆ ನಡಿಯ. ರೋಡ್ ಸರಿ ಇಲ್ಲ ನಡಿ. ಇಲ್ಲ ಅದೇ ಮಾಮೂಲಿ ಸೇಮ್ ಇದೇ ಥರ ಹಾಕಿದ್ಬಿಟ್ಟವ್ರೆ. ಹಿಂಗೆ ನಡಿಯ. ಇದು ಯಾವಾಗ ಕ್ಲೋಸ್ ಮಾಡ್ತಾರೋ ಗುರು. ಆಮೇಲೆ ಅಲ್ಲಿ ನೋಡ್ರಿ ಎಲ್ಲ ಕಡೆ ಸಿಮೆಂಟ್ ಹಾಕಕ್ ಕೂತ್ಕೋತಾರ. ಸುಯೋಗ ಹತ್ರ ಅಂತ ಎನಿ ಟೈಮ್ ಕಿತ್ತಾಕೆ ಇರ್ತಾರಲ್ಲಿ. ಇಲ್ಲಿ ಫಸ್ಟ್ ಲೆಫ್ಟ್, ಆಮೇಲೆ ಪುನಃ ರೈಟ್. ಈ ಲೆಫ್ಟ್ ಹೊಡೆದ್ಬಿಟ್ಟು ರೈಟ್ ತಗೊಬಿಡಲ್ಲೇ. ಇಲ್ಲೇ ಅಲ್ಲೇ ಸ್ಟ್ರೈಟ್. ಅದು ಈ ಸಲಲ್ಲೂ ಅದೇ ಪ್ರಾಬ್ಲಮ್. DPF ಅದರಲ್ಲೂ ಇದೆ. ಒಂದೇ ಅವನೊಬ್ಬಂಗೆ ಟೀ. ಎಂತ ನನ್ನ ಮಕ್ಳು ಇವರು. ಒಂದು ಸಿಗರೇಟು, ಒಂದು 6 ಟೀ ಕುಡಿಬೇಕು ಇವರು. ಎಂತ ಗಿರಾಕಿ ಬಿಟ್ಟಿದ್ದೆಪ್ಪ ಬೆಳಗ್ಗೆ ದೇವ್ರೆ. ಸಿಗರೇಟು ಸೆತ್ತಿಲ್ಲ, ಟೀನು ಕುಡಿತಿಲ್ಲ. ವಿಜಯವಾಡ ಹೊಡೆದೋಯ್ತು ಹಿಂದೆ ಅಲ್ಲಿ ನಂಜನಗೂಡಲ್ಲಿ. ಇದೇ ಹೊಡೆದೋಗಿದ್ದ. ಇನ್ಯಾವುದೋ ಇಂಡಿಕೇಟರ್ ಹೊಡೆದೋಗಿತ್ತು. ಜಂಕ್ಷನ್ ಇದೆಯಲ್ಲ, ಫ್ರಂಟ್ ಇಂಡಿಕೇಟರ್ ಹೊಡೆದಾಗೈತೆ ಕಣ ಒಂದು. ಫ್ರಂಟ್ ಹೊಡೆದೋಗಿಲ್ವೋ? ಮಿರರ್ದು ಅದು ರೆಡಿ ಆಯ್ತು. ಅದು ಅದೇ ಅಂದ್ಕೊಂಡಿದ್ದೆ ನಾನು. ಇದು ಜಂಕ್ಷನ್ ಹತ್ರ ಮುಂದೆ ಕಾರ್ ಇದೆ, 2 ಕಾರ್ ಇದೆ. ನಾನು ಮಾಮೂಲಿ ಬ್ರೇಕ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಹಿಂದೆ ಸ್ಪ್ಲೆಂಡರ್ ಬಂದ್ಬಿಟ್ಟು ಇದಕ್ಕೆ ಇಟ್ಟಿರೋದ ಬಂದು ಇಲ್ಲಿ ಎಟ್ಟಿದ್ದು. ಎಷ್ಟು ಕೊಟ್ಟ? ಅಲ್ಲಿ ಏನು ಇದು ಮಾಡಲಿ, ಎಟ್ಬಿಟ್ಟು ಹಿಂಗೆ ತಿರ್ಗ ಹೊಂಟೋಗ್ಬಿಟ್ಟ. ಮುಟ್ಟಲ್ಲ ಹೋಸಲ ಮುಗ್ಬಿಟ್ಟು ಒಂದು ಕೈಯಲ್ಲಿ ರೊಕ್ಕ ಬಂದಿತ್ತು. ಅದು ಫ್ರಂಟ್ ಇಂಡಿಕೇಟರ್ ಮೃತ್ಯುಂಜಯ ದೇವಸ್ಥಾನದಲ್ಲೇ ಒಂದು ಹಿಡ್ದ ಇದು ನೋಡಿ ಒಳಗಡೆ ಇದು ಹೊಟ್ಟೋಗೈತಿ. ಫುಲ್ ಉಜ್ಜಿದೆ. ಇದು ಅವಂದೇನಾ? ಅವ್ರಿದೆ ಗುರು. ಇಲ್ಲಿ ಇದು ಉಜ್ಬಿಡುತ್ತಾನೆ. ಆ ಕಡೆ ಸ್ಯಾಂಡ್ ಪೇಪರ್ ಗಿನ್ ಪೇಪರು ತಗಸ್ಬಿಟ್ಟು ಹೊಸದ್ ಹಾಕ್ಸ್ಬಿಟ್ಟು ಅದು ಉಜ್ಬಿಟ್ಟು ಅದು ಡಿಸೈನ್ ಮಾಡ್ಬೇಕು ಅವನು. ಅಲ್ಲೆಲ್ಲ ಕೈ ಚುಚ್ಚುತ್ತೆ ಅಂತ. ಫುಲ್ ಸೆಟ್ಟು. ನಂಗೆ ಫ್ರಂಟ್ ಬೇಕು, 2 ಬೇಕು. 2 ನೋಡ್ಬಿಟ್ಟು ಎಷ್ಟು ಕೊಡ್ತೀರಾ ನೋಡಿ ಅಂತ ಕೇಳು. ಡಿಸ್ಕೌಂಟಲ್ಲಿ ಆಗಿಲ್ಲ. ಥೂ ಓಡಿಸ್ತಾನೆ ಅಂದ್ರೆ ನೀವು ಪ್ರೆಸ್ ಮಾಡಿಲ್ಲ ಅಂತಾನೆ ರೆಕಾರ್ಡ್ ಮಾಡಿಲ್ಲ ಕಳ. ಛೇ, ಈಗ ಮಾತಾಡೋ ಶಿವ. ಈ ಡವ್ಗಳು ವಿಡಿಯೋದವ್ರು ಆಲ್ರೆಡಿ ಹಾಕಿ ಬಿಟ್ಬಿಡೋ ರೀಲ್ಸ್. ಏನಂತ ನೀನು ಹೇಳಿದ್ರ ಪ್ರೆಸ್ ಬಾಬಾ ನೀಗಲ್ಲ. ಶಿವು ಹೇಳದ್ಮೇಲೆ ಎತ್ಕೊಳವ ಅಂತ ಅನ್ಕೊಂಡೆ. ಆಮೇಲೆ ಯಾಕೋ ಬೇಡ ಅನ್ನಿಸ್ತು ಅಂತ. ಬೇಡ ಅನ್ನಿಸ್ತಲ್ಲ, ಮರ್ತೋಯ್ತು. ಕಾಲಿಟ್ಟಿದ್ದೆ, ಕಾರ್ ತೆಗಿಬೇಕಲ್ಲ, ಕವರ್ ಎಲ್ಲ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಕವರ್ ತೆಗಿಯಂಗಿಲ್ಲ ಅಂದರೆ ಎತ್ಕೋಬೋದಿತ್ತು. ಕಾರಿಗೆ ಡೋರೇ ಹಾಕಿಲ್ವಾ? ಕವರ್ ನನಗೆ ಹಂಗೆ ಕೇಳ್ತದ್ದು. ಕಾರಿಗೆ ಡೋರ್ ಹಾಕಿಲ್ಲ ಅನ್ನಂಗಾಯ್ತು ನನಗೆ. ಇದ್ಯಾಕೆ ಕಾರಿಗೆ ಡೋರ್ ಹಾಕ್ತೆ? ಯಾರು ಓಡಿಸ್ತಿರೋ ಡೋರ್ ಹಾಕಿಲ್ವ ನಾವು ಅನ್ಕೊಂಡೆ. ಇದನ್ನೆತ್ತವ ಅಂತನಾ? ಡ್ರಿಫ್ಟ್ ಹೊಡಿಬೇಕು ಅಂದಂಗೆ ಅನಿಸ್ತು. ಇಲ್ಲ ಅಂತ ಕಾಯ್ಕೊಂಡಿದ್ದೀನಿ ನಾನು. ಕಾನ್ಫಿಡೆನ್ಸ್ ಬರಲ್ಲ ಅಲ್ವಾ? ಫಾಸ್ಟ್ ಹಿಂಗ್ ತಗೋತೀವಲ್ಲ, ಒಂದು ಸ್ವಲ್ಪ ಹಿಂಗೆ ಇದಾಗುತ್ತೆ ಅನ್ನೋದು ಫೀಲ್ ಆಗುತ್ತೆ. ಸಡನ್ ಆಗಿ ಫೀಲ್ ಆಗಲ್ಲ.
ಅದಕ್ಕೆ ನೀನು ಹೇಳಿದ್ದು ಕೊಟ್ಬಿಟ್ಟು GT ತಗೊಬಿಡು ಅಂತ. ವರ್ಚಸ್ಸು ಇಲ್ಲ ಸ್ಕೋಡಾ ಸ್ಲಾವಿಯಾನೋ ಎರಡು ತಗೊಂಡು ಆಟೋಮೆಟಿಕ್ ಇಲ್ಲ BMW 320D 320 LX ಬೇಡ ಮೇಂಟೈನ್ ಮಾಡೋಕ್ಕಾಗಿಲ್ಲ ಆಮೇಲೆ ಸುಮ್ಮನೆ ತಗೊಳ್ಳೋದಕ್ಕಿಂತ ಆಮೇಲೆ ತಗೊಂಡು ಏನು ಮಾಡ್ತೀವಿ ಗೊತ್ತಾ, ಓಡಿಸಲ್ಲ. ನಿನ್ನ ಕಾರ್ ತೆಗಿ, ಅದ್ರ ಮೈಲೇಜ್ ಕಡಿಮೆ, ನಿನ್ನ ಕಾರ್ ತೆಗಿ ಅಂತೀವಿ. ಅದ್ರ ಬದಲು ಓಡ್ಸೋಕೈತೆ ಅದು ತಗೊಳ್ಳೋದೇ ವಾಸಿ. ಬೆಸ್ಟ್ ಕಣ ಅದು, ಕರೆಕ್ಟ್. ಇದಕ್ಕೇನೆ ಇದು ಯೂರೋ ಸ್ಪೆಕ್ ಇದು ಬರುತ್ತೆ ಸಸ್ಪೆನ್ಷನ್, ಅದು ಹಾಕ್ಸಿದ್ರೆ ಇನ್ನೂ ಸಖತ್ತಾಗುತ್ತೆ ಹ್ಯಾಂಡ್ಲಿಂಗ್. ಸೇಮ್ ಇದು ಯಾವನೊಬ್ಬ ನೋಡಿದ್ದೆ ಕಣಪ್ಪ, ಇದಕ್ಕೆ ಖರ್ಚು ಮಾಡಿದ್ದು ಯಾವುದೋ ಒಂದು ಎಕೋ ಸ್ಪೋರ್ಟ್ಸ್ಗೆ ಸಾಕಾದ ಖರ್ಚು ಮಾಡ್ಬಿಟ್ಟಿದ್ದ. ಫ್ಯೂಚರ್ ನೋಡೋಣ, ಈಗಿಲ್ಲ. ಮಾಡಿದ್ದೀರಾ ಮಾತಾಡ್ತಾ ಇದ್ದೀನಿ ಕಣ ಆಗಿಂದ. ಅವ್ನು ಎದೆ ಮೇಲೆ ಹಾಕೊಂಡ್ರೆ ಮೈಕಲ್ ಮಾತಾಡ್ತಿದ್ಯಾ? ಇನ್ಯಾವ್ದು ಮಾತಾಡಲಿ ಮತ್ತೆ? ಎಲ್ಲ ಬಾಯಲ್ಲಿ ಓಕೆ, ಬರಲ್ಲ ಸಾಕು. ಮಳೆ ಬರ್ಬೋದು, ಇಷ್ಟಿರಬೇಕು. ಫೋನ್ ಮಾಡು ಮೇಘರಾಜಂಗೆ. ಇಷ್ಟೇ ಇಡಪ್ಪ ಆಲ್ರೆಡಿ ಶುರು ಆಗ್ಬಿಟ್ಟೈತೆ ಅಲ್ಲಿ ನಡೀಲಿ. ಕೆಳಗಡೆ ಉಳಿದಿರ್ತದೆ ಕಣ. ಸೀನ್ ಇಲ್ಲ ಫಾಲ್ಸ್ ಹೆಂಗೆ ತುಂಬಿದೆ ನೋಡ್ಬೇಕು. ಇಲ್ಲಿ ಈ ಜಂಕ್ಷನ್ ಒಂದು ಐತಲ್ಲ, ಅಬ್ಬಿ ಫಾಲ್ಸ್ ಇತ್ತು ಹೋಗೋದು ಬಂದ್ರೆ. ಇಲ್ಲ ಈ ಫಾಲ್ಸ್ ಚೆನ್ನಾಗೈತೆ ಬಾರಲ್ಲ. ಇದು ಅಬ್ಬಿ ಫಾಲ್ಸ್ ತುಂಬ ಹೋಗಿತ್ತು ಸಕ್ಕತ್ತಾಗಿ. ಇಲ್ಲ, ಇದು ಅಪ್ಪು ಫಾಲ್ಸ್. ಇದು ಅಲ್ಸನ್ ಬೇಗನ ಅಣ್ಣಾಗಿದೆ. ಹಾಯ್ ಬಾಯ್ಸ್, ನೈಸ್. ಇದು ನನಗೆ ನಾಯಿ ಹತ್ರ ಇಟ್ಕೊಬಿಡೋದು ನನಗೆ ಬಗ್ಸ್ಬಿಟ್ಟು. ಹಂಗೆ ಯಾಕೆ ಹಿಡ್ಕೊಂಬಿಡ್ಲಿ ಹಿಂಗೆ ಎಲ್ಲ ಚಿಕ್ಕಂತ ಬಗ್ಸಿದ್ರೆ ಇದು ಜಾರ್ಕತ್ತದೆ ಇಲ್ಲ ಅಲ್ವಾ? ಇಲ್ಲ. ಎಷ್ಟು ರೂಪಾಯಿ ಹೇಳಿದ್ದು? 45,000. ಕೊಟ್ಬಿಡಿ ಆಗಲ್ಲ, ಟೈರ್ ಕೊಟ್ಬಿಡಿ ತಗದ. ಎಷ್ಟು ದುಡ್ಡಿದಕ್ಕೆ? 45,000 ಹಂಗಾರೆ ಏನು ಎಕ್ಸ್ಟ್ರಾ ಮಾಡಲ್ಲ ಬಿಡಿ. ಓನ್ಲಿ 45,000 ಓನ್ಲಿ. ಹೌದು, ಅಭಿ ತುಂಬಿರುತ್ತೆ ಆಬ್ವಿಯಸ್ಲಿ. ಹೂ ಕಣ, ಎಷ್ಟೋ ಕಿಲೋಮೀಟರ್ ಬರ್ತದೆ, ದೂರ ಇರುತ್ತೆ. ಹೌದಾ? ಗೊತ್ತಿಲ್ಲ, ಡೌಟ್ ಇಲ್ಲ, ಗೊತ್ತಿಲ್ಲ ನಂಗೆ. ಅಷ್ಟೊಂದು ಐಡಿಯಾ ಇಲ್ಲ, ಅದು ಐಡಿಯಾ ಇಲ್ಲ. ಏನೋ ಸ್ವಲ್ಪ ನಡಿಬೇಕು ಅಂತ ಹೇಳಿ. ಹೆಂಗನ್ಸುತ್ತೆ ನಿನಗೆ? ಅನಿಸ್ತು ನನಗೆ ಯಾಕೆ ಒಂಚೂರು. ಅದು ಇದೇನೇ ಬ್ರಿಡ್ಜ್? ಅದೈತಲ್ಲ ಓವರ್ ಬ್ರಿಡ್ಜ್. ಅವರು ಮುಂದೆ ರೈಟ್, ಅದ್ರ ಮುಂದೆನೇ ಅದು ರೆಡಿಗೆ ಹೋಗಿ ಮುಂದೆ ರೈಟ್. ಅದು ಕ್ರಾಸ್ ಆಗಿ ಮುಂದೆ ಅಲ್ಲಿ ಆಟೋದ ಅವನು ಇಂಡಿಕೇಟ್ ಹಾಕೋದವನಲ್ಲ ಅವನು. ಹಂಗೇನೆ ಅಲ್ಲಿ ಆಟೋ ಇದ್ದಲ್ಲ ಈಗ ಅವನು ಅಲ್ಲ. ನಾವೇ ಅವ್ರು ಯಾರು ಹೋಯ್ತಲ್ಲ ನಾವೇ ಹೋಗ್ಬೇಕು. ಮೇಕೆ ತರ್ಸ್ಬೇಕು ನಡಿಯ, ಮುಂದಕ್ಕೆ ಹೋಗ. ಇಲ್ಲಿ ಕಣ, ಮುಂದೆ ಅಲ್ಲಿ ಶಿವಾದವ್ರಿಗೆ ಮೇಕೆ ತರಿಸ್ಬೇಕು. ನೋಡಿ ಪರವಾಗಿಲ್ಲ ಕಣ, ರೋಡ್ ಚೆನ್ನಾಗಿ ಹೋಗ್ಬಿಟ್ಟವ್ರೆ. ಆಫ್ ರೋಡಿಂಗ್ ಇತ್ತು, ಸಿಮೆಂಟ್ ಹಾಕ್ಬಿಟ್ಟಾರ ಕಣ ಫುಲ್ಲು. ವನದುರ್ಗೆ ನಡಿ ಫುಲ್ಲು. ಯಾರು ನೋಡಿ ಏನು ಮಾಡ್ತಾರೆ. ಅಲ್ಲ ಬಂದಿದ್ದು ಕೊಬ್ಬರಿ ಕಾಯ್ಬೇಕಾ ತಗೊಳ್ರಿ. ಕೊಬ್ಬರಿಕಾಯಿ ಏನಕ್ಕೆ ಬೇಡ? ಯಾವ ನಿನ್ನ ಕೂಡ ತಗೊಂಡ್ಬಿಟ್ಟವ್ರೆ. ಹ್ಞೂ ಇಲ್ಲ ಪಾರ್ಕ. ಅಲ್ಲೇ ನಡಿ. ಅದೇ ದೇವಸ್ಥಾನ, ಇದೇ ಪಾರ್ಕ್. ಇಲ್ಲ ಯಾಕೋ ಬಂದವರೆ ಧರ್ಮದ ಎಲ್ಲೋ ಹಾಕ್ಬೋದಿತ್ತು. ಬಿಡು ಸಾಕು ಬಿಡು. ಹಿಂಗೆ ಹಾಕ್ಬಿಟ್ಟು ನಾವು ಅದೇ ಕಣ, ನಾನು ಅದೇ ಅನ್ಕೊಂಡೆ. ಸೊ ವನದುರ್ಗಕ್ಕೆ ಬಂದು ರೀಚ್ ಆದ್ವಿ. 4 hours, 4.5 hours. ನಾನು ಹಾಕಲ್ಲ, ನೀವು ಬೇಜಾರು. ನಾ ಇಲ್ಲಿ ಬಿಟ್ಬಿಡ್ತೀನಿ. ಕಾರ್ಗೆ ಹತ್ಬೇಕಲ್ವಾ, ಪದಿ ಆಗ್ಬಿಡುತ್ತೆ ಅಂತ ಅಷ್ಟೇ. ನಾನು ಅದಕ್ಕೆ ತಂದಿಲ್ಲ.
ಏನು ಚಪ್ಪಲಿ ಬದಿ ಬರಲ್ವಾ ಕಾಲಾದ್ರೆ ಹಂಗೆ ಇಲ್ಲ ಪ್ಯಾಂಟಲ್ಲಿ ಬರ್ಬೋದು ಇಲ್ಲ ಪಂಚೆ ಹಾಕೋಬೋದು. ಏನಮ್ಮ ಕಾಪಾಡುತ್ತಾಯಿ ಮನದುರ್ಗ ದರ್ಶನ ಮುಗಿಸ್ಕೊಂಡು ಈಗ ನೆಕ್ಸ್ಟು ಎಲ್ಲಿಗ ಕಟೀಲ್ ದುರ್ಗಾ ಪರಮೇಶ್ವರಿಗೆ ಹೊರಡಬೇಕು. ಇಲ್ಲೇ ಪ್ರಸಾದ ಆಯಿತು, ಪ್ರಸಾದ ಎಲ್ಲ ಚೆನ್ನಾಗಿತ್ತು. ನೆಕ್ಸ್ಟು ಜಾಗ ತುಂಬ ಪ್ರಶಾಂತ, ಎಷ್ಟು ಕಾಮ್ ಆಗಿರುತ್ತಲ್ವಾ. ಯಾರ ಲಾಜಿಸ್ಟಿಕ್ಸ್ ಆಟೋ ಅಲ್ಲ ನೋಡಿದಾಗಲೇ ಗೊತ್ತಾಗಬೇಕು ಅಲ್ವಾ. ಓ ಇದು ಇಷ್ಟೊಂದು ಸಣ್ಣ ಪ್ರೊಫೈಲ್ ಇದು, ಸ್ಟೇಟ್ ಎಲ್ಲ ಕ್ಲೀನ್ ಇಷ್ಟೊಂದು ಸಣ್ಣ ಪ್ರೊಫೈಲ್ ಇದ್ರದ್ದು. 18 ಇಂಚ್ ಅನ್ಸುತ್ತೆ, 18 ಇಂಚ್ ಥರನೂ ಕಾಣ್ತಿಲ್ಲ. 18 ಏನೋ ಶೆಕೆ ಹಿಂಗೆ ಕುಡಿತಾ ಇದೆ ಇಲ್ಲೇನೆ. ಹ್ಯೂಮಿಡಿಟಿ ನೋಡಿ ಹೆಂಗಿದೆ ಹಾಂ ಅಲ್ವಾ. ಯಪ್ಪ ಮಳೆನೂ ಇಲ್ಲ, ಮೋಡ ಮುಚ್ತಾ ಇದೆ, ಹೊಡಿತಾ ಇದೆ. ಇಲ್ಲ ಅಲ್ಲಿರ್ತದೆ, ದುರ್ಗಾ ಪರಮೇಶ್ವರ ವೀರಶ್ ಇರ್ತದೆ. ಅಥವಾ ನನಗೆ ಏನಾದರೂ ಈ ಕಡೆ ಮಲೆನಾಡು ಸೈಡಲ್ಲಿ ಇದನ್ನು ಆಷಾಢನ ಸ್ಟ್ರಾಂಗ್ ಆಗಿ ಆಚರಿಸೋದು ಅದು ಹೇಳೋಕ್ಕಾಗಲ್ಲ. ಈಗ ಡಿಸೈಡ್ ಆಗೋದಿಲ್ಲ. ಬಟ್ ಚೌಡೇಶ್ವರ ಆಚರಿಸ್ತಾರೆ. 2-3 ಸಲ ಹೋಗಿದ್ದಾಗಲೂ ಆಚರಣೆ ಟೈಮಲ್ಲಿ ತುಂಬ ರಶ್ ಇರುತ್ತಾ? ಇಲ್ಲ ನಾನು ಶುಕ್ರವಾರ ಹೋಗಿಲ್ಲ ಬಿಡು, ಶನಿವಾರ ಭಾನುವಾರ ಹೋಗಿದ್ವಲ್ಲ. ಶುಕ್ರವಾರ ಆಗಿರೋ ಅಲಂಕಾರ ಮಂಟಪಗಳೆಲ್ಲ ಅಲ್ಲೇ ಇರ್ತವೆ ಆಷಾಢ ಟೈಮ್. ಇರ್ತದೆ ಅನ್ಸುತ್ತೆ. ಸರಿ ಜೋರಾಗಿ ಮಾಡ್ತಾರೆ, ಮಾಡಲ್ಲ ಅಂತ ನನ್ನ ನೆನಪಿರೋ ಜನ ನಮ್ಮಷ್ಟು ನಮ್ಮ ಈ ಕಡೆ ಮೈಸೂರು ಬೆಂಗಳೂರಿಗಿಂತ ಮೇಜರ್ ಮೈಸೂರಲ್ವಲ್ಲ. ಒಳ ಕರ್ನಾಟಕದಲ್ಲಿ ಅಥವಾ ಏನಂತಾರೆ ದಕ್ಷಿಣ ಕರ್ನಾಟಕದಲ್ಲಿ ಮಲೆನಾಡಲ್ಲಿ ಇದನ್ನ ಆಚರಿಸಲ್ಲ, ಈ ಒಳ ಕರ್ನಾಟಕದಲ್ಲಿ ಅದನ್ನ ಆಚರಿಸ್ತಾರೆ. ದಕ್ಷಿಣ ಕರ್ನಾಟಕದಲ್ಲಿ ಅದೇ ನಮ್ಮ ಮೈಸೂರು ನಗರ, ಬೆಂಗಳೂರು, ಇಲ್ಲು ಹೊಸಕೋಟೆ ಅದೇ ಸರೌಂಡಿಂಗ್ ಫುಲ್ಲು ಮೇಲೆ ಹೋಗೋವ್ರಿಗೆ. ಮಡಿಕೇರಿ ದಾಟ್ತಿರಂಗೆ ಮಲೆನಾಡು ಸಿಗ್ತಿರಂಗೆ ಇದಿಲ್ಲ, ಅಷ್ಟೊಂದಿಲ್ಲ ಅನಿಸುತ್ತೆ. ಸೊ ಕಟೀಲಿಗೆ ಬಂದ್ವಿ. ಕಟೀಲಲ್ಲಿ ಅದ್ದೂರಿ ಮಳೆ ಕಾಣೋದು ಜೀವಗಳಿಗೆ ಬಂದಿರೋ ಮಳೆ. ದೇವಸ್ಥಾನ ತುಂಬ ಚೆನ್ನಾಗಿದೆ. ದೇವಸ್ಥಾನ ತುಂಬ ಚೆನ್ನಾಗಿದೆ, ದರ್ಶನ ಚೆನ್ನಾಗಾಯಿತು ಎಲ್ಲ. ಸೊ ಇಲ್ಲಿಂದ ಈಗ ನೆಕ್ಸ್ಟು ಉಡುಪಿ ಕೃಷ್ಣ ಮಠಕ್ಕೆ ಪಯಣ. ಶಂಕರ ನಿಂತೈತೆ ಮಳೆ, ಇಲ್ಲ ಪಕ್ಕ ಬತ್ತೈತೆ, ಸಣ್ಣದಾಗಿ ಬತ್ತೈತೆ. ಹೌದಾ? ನೈಸ್, ಚೆನ್ನಾಗಿತ್ತು, ದರ್ಶನ ಚೆನ್ನಾಗೂ ಆಯಿತು, ಎಲ್ಲ ಚೆನ್ನಾಗಿದೆ. ನೋಡ್ರಪ್ಪ ಹೊರಟದ. ಲಾಗಲ್ ಸರಿಯಾಗಿ ಮಾತಾಡು. ಕೈ ಕಾಲು ಎಲ್ಲ ತೆಗಿತಾನೆ ಕಲೆಯವರು. ಅಲ್ಲ ಏನಾದ್ರು ಪ್ಲಾನ್ ಇದ್ರೆ ಕರೆಕ್ಟಾಗಿ ಹೇಳ್ಬಿಡು. ಓ ಸೆಕೆ ಕಾಣಲ್ಲ, ಎ ಸಿ ಹಾಕ್ಲಾ? ಕೀ ಒಳಗಡೆ ಹೊಡಿ ನೋಡಿ ಬಂದ್ಬಿಡ್ತಾನೆ. ನೀನ್ ಹಾಕ್ಬೇಕು. ಇಲ್ಲೇ ಇರಲ್ಲ. ಏನು
ಗೊತ್ತಿಲ್ಲ ಹಿಂಗೆ ನೋಡಿ ಸ್ಟ್ರೈಟ್ ಸ್ಟ್ರೈಟ್ ಹಿಡಿಯೋ. ಹಾ ಸ್ಟ್ರೈಟ್ ಮ್ಯಾಪ್ ಹಾಕ ನಂದಿಸ. ಎಲ್ಲಿಗಪ್ಪ? ಹಾ ಮೈಸೂರಿಗೆ. ಉಡುಪಿ ಬರ್ತದೆ ಮಳೆ. ನಾಕತ್ತಾವ ಬಿಡು. ಯಾರು ಹಾಕತ್ತವನೆ? ನೀನೆ. ನಾನು ಹಾಕೇ ಇಲ್ಲ, ಮೊಬೈಲಲ್ಲಿ ಐತೆ ನಂದು. ಇಲ್ಲಿ ಹೋಯ್ತು, ಚಾರ್ಜ್ ಇಲ್ಲ, ಮುಗ್ದೋಯ್ತು ಒಂದು. ಚಾರ್ಜ್ ಹೋಯ್ತು, ಚಾರ್ಜ್ ಮಾಡಲ್ಲ. ಕೃಷ್ಣ ರೈಟ್ ಕಣ, ರೈಟ್ ಅಂತ ಕಣ. ಹೈವೇಗೆ ಹೋಗ್ಬಿಟ್ಟು ಹೈವೇ ಹೋಗ್ಬಿಟ್ಟು ಯಾವ್ದ ಕಣ? ಹೈವೇ ರೂಟ್ ಹಾಕಳ ತಂದಿ. ಹೈವೇ ರೂಟ. ಹ್ಮ್, ಹೈವೇ ರೂಟ್ ಯಾವ್ದು? ನಂಗೆ ಅದು ಮೂರಲ್ಲಿ ಹೈವೇ ರೂಟ್ ಹಂಗೇನು? ಹೈವೇ ತಕ ಅಲ್ಲ, ಹಿಂಗ್ ಹೋಗ್ಬೇಕಲ್ಲ ಈಗ. ಓ ನನ್ನ ನೆಟ್ವರ್ಕ್ ಇಲ್ಲ ಕಣ, ಸುತ್ತಾಯ್ತು. ರೆಡಿ ಹೆಂಗೆ? ಲೆಫ್ಟಾ? ಲೆಫ್ಟ್ ಲೆಫ್ಟ್ ರೈಟ್ ಏ ರೈಟ್ ಅಲ್ಲ ಕಣ. ಹೇಳ್ರು. ಒಂದ್ ನಿಮಿಷ ಇರಪ್ಪ. ಅದು ವೆಹಿಕಲ್ ಇಲ್ಲ. ನಾನು ಸುತ್ತಾಯ್ತು ಯಾರೋ. ನಿಂದೆ ಸದ್ಯಕ್ಕೆ ಆನ್ ಮಾಡ್ಕೊಳ, ನನ್ನ ನೆಟ್ವರ್ಕ್ ಸಿಗ್ತಿಲ್ಲ. ಸುತ್ತಾಯ್ತು. ಐ ನೀನ್ ಯಾರು ನೋಡಲ್ಲ, ನಡಿಯೋ. ಸರಿ ಏನೋ ಕಟ್ ಮಾಡ್ತಾರೆ ಕಣ ಇವನು, ಯಾರ್ದಾರು ಮ್ಯಾಚ್ ಯಾಕೋ ಏನೋ ಇದಾಕ ಬೋರ್ಡ್ ಐತೆ ನೋಡ ಅಲ್ಲಿ, ನೋ ಪಾರ್ಕಿಂಗ್ ಅಂತ. ನೋ ಪಾರ್ಕಿಂಗ್ ಅಲ್ಲ, ಟಚ್ ಕಿಚ್ ಆಗ್ಬಿಡೋದು ನೋಡು ಒಂದಿನ. ಮೈಲೇಜ್ ಡಿಫ್ರೆನ್ಸ್ ಹೇಳ. ಒಂದ್ ನಿಮಿಷ ತಡಿ, ಯಾರು ಕೇಳ್ಬಿಡಲ್ಲಿ. ಏನ್ ಕೇಳೋದು? ಲವ್ ಅಲ್ಲಿ ಮೇನ್ ರೋಡಲ್ಲಿ ತಗೋತಾನಲ್ಲ, ಎಲ್ಲ ತಗೊಳಕ್ ಹೇಳೋದು. ನೀನು ಎಸಿ ಆನ್ ಮಾಡಿದ್ಯಾ? 5 ಹತ್ರ ನಡಿಯೋ ಹೈವೇನೆ.